ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯ ನಾಯಕ, ವಿಶ್ವಕಂಡ ಶ್ರೇಷ್ಠ ಅಹಿಂಸಾವಾದಿ. ಇವರ ಹೆಸರು ಮತ್ತು ವಿಚಾರಗಳು ಜಗತ್ತಿನಾದ್ಯಂತ ಇಂದಿಗೂ ಅಮರ. ಆದರೆ ನಮಗೆಲ್ಲ ಗಾಂಧೀಜಿಯವರ ಹೋರಾಟದ ಕತೆ ಗೊತ್ತು. ಆದರೆ ಗಾಂಧೀಜಿಯವರ ಸ್ವಂತ ಕುಟುಂಬ ಇಂದು ಹೇಗಿದೆ? ಇವರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮರಿಮೊಮ್ಮಕ್ಕಳು ಎಲ್ಲಿದ್ದಾರೆ? ಇವರು ದೇಶದಲ್ಲಿದ್ದಾರಾ ಅಥವಾ ವಿದೇಶದಲ್ಲಿದ್ದಾರಾ? ಇವರ ಈಗಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಇವರು ಶ್ರೀಮಂತರಾಗಿದ್ದಾರಾ ಅಥವಾ ಸಾಮಾನ್ಯ ಜೀವನವನ್ನ ನಡೆಸ್ತಾ ಇದ್ದಾರಾ? ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯವೇನು ಅಂದ್ರೆ, ಗಾಂಧೀಜಿಯವರ ವಂಶಸ್ಥರಲ್ಲಿ ಯಾರೊಬ್ಬರೂ ಕೂಡ ರಾಜಕೀಯ ಅಥವಾ ಅಧಿಕಾರದ ಹಿಂದೆ ಬೀಳಿಲ್ಲ. ಹಾಗಾದ್ರೆ ಗಾಂಧೀಜಿ ಕುಟುಂಬಸ್ಥರ ಈಗಿನ ಪರಿಸ್ಥಿತಿ ಹೇಗಿದೆ? ಅವರ ಜೀವನ ಶೈಲಿ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಸ್ನೇಹಿತರೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಕಸ್ತೂರ್ಬಾ ಗಾಂಧಿ ದಂಪತಿಯ ಕುಟುಂಬವು ಭಾರತೀಯ ಇತಿಹಾಸ ಹಾಗೂ ಜಾಗತಿಕ ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಗಾಂಧೀಜಿಯವರ ನಿಧನದ ನಂತರ ಅವರ ಸಂತತಿಯು ವಿಶ್ವದ ವಿವಿಧ ಭಾಗಗಳಲ್ಲಿ ವಿಸ್ತರಿಸಿದ್ದು, ಪ್ರಸ್ತುತ ಅವರ 4ನೇ, 5ನೇ ಮತ್ತು 6ನೇ ಪೀಳಿಗೆಯ ವಂಶಜರು ಭಾರತ, ದಕ್ಷಿಣ ಆಫ್ರಿಕಾ ಹಾಗೂ ಅಮೆರಿಕಾದಂತಹ ದೇಶಗಳಲ್ಲಿ ನೆಲೆಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ವೈಯಕ್ತಿಕ ಆಸ್ತಿ ಅಥವಾ ರಾಜಕೀಯ ರಾಜವಂಶವನ್ನ ಬಿಟ್ಟು ಹೋಗದ ಕಾರಣ ಅವರ ಸಂತತಿಯು ಸ್ವತಂತ್ರವಾಗಿ ಶೈಕ್ಷಣಿಕ, ಆಡಳಿತಾತ್ಮಕ, ಪತ್ರಿಕೋದ್ಯಮ, ವಿಜ್ಞಾನ ಹಾಗೂ ಕಲಾ ರಂಗಗಳಲ್ಲಿ ತಮ್ಮದೇ ಆದ ದಾರಿಯನ್ನ ಕಂಡುಕೊಂಡಿದೆ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ ಮತ್ತು ಕಸ್ತೂರ್ಬಾ ದಂಪತಿಗೆ 4 ಗಂಡು ಮಕ್ಕಳಿದ್ದರು. ಹರಿಲಾಲ್, ಮಣಿಲಾಲ್, ರಾಮದಾಸ್ ಮತ್ತು ದೇವದಾಸ್. ಈ 4 ಜನ ಮಕ್ಕಳ ಮೂಲಕ ಗಾಂಧಿ ಕುಟುಂಬವು ಜಾಗತಿಕವಾಗಿ ಬೆಳೆದು ಬಂದಿದೆ. ಗಾಂಧೀಜಿಯವರು ತಮ್ಮ ತತ್ವಗಳಲ್ಲಿ ವೈಯಕ್ತಿಕ ಸ್ವತ್ತು ಅಥವಾ ಸಂಪತ್ತನ್ನ ಸಂಗ್ರಹಿಸದೇ ಇರುವುದಕ್ಕೆ ಆದ್ಯತೆಯನ್ನ ನೀಡಿದ್ದರಿಂದ ಇವರ ಮಕ್ಕಳು ಮತ್ತು ಮೊಮ್ಮಕ್ಕಳುಗಳು ಸ್ವಯಂ ಯತ್ನದಿಂದಲೇ, ತಮ್ಮ ಪ್ರಯತ್ನದಿಂದಲೇ ತಮ್ಮ ಜೀವನ ಮಟ್ಟವನ್ನ ರೂಪಿಸಿಕೊಂಡ್ರು. ಇಂದು ಗಾಂಧಿ ಕುಟುಂಬದ ವಂಶಜರು ಭಾರತದ ದೆಹಲಿ, ಮುಂಬೈ, ಗುಜರಾತ್ಗಳಿಂದ ಹಿಡಿದು ದಕ್ಷಿಣ ಆಫ್ರಿಕಾದ ಬರ್ಡನ್ ಹಾಗೂ ಅಮೆರಿಕದ ಬೋಸ್ಟನ್ ಮತ್ತು ಕೆಂಟಕಿ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಂಧೀಜಿಯವರ 4 ಮಕ್ಕಳ ಕುಟುಂಬಗಳು ಕಾಲಾನಂತರದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ತೊಡಗಿಕೊಂಡು ತಮ್ಮದೇ ಆದ ಅಸ್ಮಿತೆಯನ್ನ ನಿರ್ಮಿಸಿಕೊಂಡಿವೆ. ಗಾಂಧೀಜಿಯವರ ಮಗನಾದ ಹರಿಲಾಲ್ ಗಾಂಧಿಯವರಿಗೆ ಕಾಂತಿಲಾಲ್ ಗಾಂಧಿ, ರಸಿಕ್ಲಾಲ್ ಗಾಂಧಿ, ರಾಮಿ ಗಾಂಧಿ ಎಂಬ ಮಕ್ಕಳಿದ್ದಾರೆ. ಇನ್ನು ಇವರಿಗೆ ಪ್ರದೀಪ್ ಗಾಂಧಿ, ಶಾಂತಿ ಗಾಂಧಿ, ಮೇಧಾ ಗಾಂಧಿ ಎಂಬ ಮಕ್ಕಳಿದ್ದಾರೆ. ಇವರು ಅಮೆರಿಕ ಹಾಗೂ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ಮಣಿಲಾಲ್ ಗಾಂಧಿ ಅವರಿಗೆ ಸೀತಾ ಗಾಂಧಿ, ಅರುಣ್ ಮಣಿಲಾಲ್ ಗಾಂಧಿ, ಎಲಾ ಗಾಂಧಿ ಎಂಬ ಮಕ್ಕಳಿದ್ದಾರೆ. ಇನ್ನು ಇವರಿಗೆ ತುಷಾರ್ ಗಾಂಧಿ, ಉಮಾ ದುಪೇಲಿಯಾ ಎಂಬ ಮಕ್ಕಳಿದ್ದಾರೆ. ಇವರು ದಕ್ಷಿಣ ಆಫ್ರಿಕಾ, ಭಾರತ ಹಾಗೂ ಅಮೆರಿಕಾದಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ರಾಮದಾಸ್ ಗಾಂಧಿ ಅವರಿಗೆ ಸುಮಿತ್ರಾ ಗಾಂಧಿ, ಕನು ರಾಮದಾಸ್ ಗಾಂಧಿ, ಉಷಾ ಗಾಂಧಿ ಎಂಬ ಮಕ್ಕಳಿದ್ದಾರೆ. ಇವರಿಗೆ ಶ್ರೀರಾಮ್ ಕುಲಕರ್ಣಿ, ಶ್ರೀಕೃಷ್ಣ ಕುಲಕರ್ಣಿ, ಸೋನಾಲಿ ಕುಲಕರ್ಣಿ ಎಂಬ ಮಕ್ಕಳಿದ್ದಾರೆ. ಇವರು ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ದೇವದಾಸ್ ಗಾಂಧಿ ಅವರಿಗೆ ರಾಜಮೋಹನ್ ಗಾಂಧಿ, ಗೋಪಾಲಕೃಷ್ಣ ಗಾಂಧಿ, ರಾಮಚಂದ್ರ ಗಾಂಧಿ, ತಾರಾ ಗಾಂಧಿ ಎಂಬ ಮಕ್ಕಳಿದ್ದು, ಇವರಿಗೆ ಲೀಲಾ ಗಾಂಧಿ, ದೇವದತ್ತ ಗಾಂಧಿ ಎಂಬ ಮಕ್ಕಳಿದ್ದಾರೆ. ಇವರು ಭಾರತ ಹಾಗೂ ಅಮೆರಿಕಾದಲ್ಲಿ ವಾಸಿಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಂಧೀಜಿಯವರ ಹಿರಿಯ ಮಗ ಹರಿಲಾಲ್ ಗಾಂಧಿಯವರ ಜೀವನವು ವೈಯಕ್ತಿಕ ಸಂಘರ್ಷಗಳು ಹಾಗೂ ಗಾಂಧೀಜಿಯವರ ಸೈದ್ಧಾಂತಿಕ ಆಕ್ಷೇಪಗಳ ನಡುವೆ ತಿಕ್ಕಾಟದಿಂದ ಕೂಡಿತ್ತು. ಹರಿಲಾಲ್ ಅವರ ಮಗ ಕಾಂತಿಲಾಲ್ ಗಾಂಧಿಯವರು ವೈದ್ಯಕೀಯ ಶಿಕ್ಷಣವನ್ನ ಮುಗಿಸಿ ಸ್ವತಂತ್ರೋತ್ತರ ಭಾರತದಿಂದ ಅಮೆರಿಕಾಗೆ ವಲಸೆ ಹೋದರು. ಈ ಕುಟುಂಬದ ಪ್ರಮುಖ ವಂಶಜರಲ್ಲಿ ಶಾಂತಿ ಗಾಂಧಿ ಒಬ್ಬರಾಗಿದ್ದು, ಇವರು ಅಮೆರಿಕದ ಕನ್ಸಸ್ ರಾಜ್ಯದ ಶಸ್ತ್ರಚಿಕಿತ್ಸಕರಾಗಿ ಹಾಗೂ ಜನಪ್ರತಿನಿಧಿಗಳ ಸಭೆಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದೇ ಕುಟುಂಬದ 5ನೇ ಪೀಳಿಗೆಯ ವಂಶಜರಾದ ಮೇಧಾ ಗಾಂಧಿಯವರು ಅಮೆರಿಕಾದಲ್ಲಿ ನೆಲೆಸಿದ್ದು, ಬೋಸ್ಟಸ್ನ ಪ್ರಸಿದ್ಧ ರೇಡಿಯೋ ಕೇಂದ್ರದಲ್ಲಿ ಪ್ರಸಾರಕಿಯಾಗಿ, ಕಾರ್ಯಕ್ರಮದ ನಿರೂಪಕಿಯಾಗಿ ಮತ್ತು ಹಾಸ್ಯ ಬರಹಗಾರ್ತಿಯಾಗಿ ಮಾಧ್ಯಮ ವಲಯದಲ್ಲಿ ದೊಡ್ಡ ಹೆಸರನ್ನೇ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, 2ನೇ ಮಗ ಮಣಿಲಾಲ್ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿಯೇ ಉಳಿದು ಗಾಂಧೀಜಿಯವರು ಪ್ರಾರಂಭಿಸಿದ್ದ ಇಂಡಿಯನ್ ಒಪಿನಿಯನ್ ಪತ್ರಿಕೆಯ ಸಂಪಾದಕರಾಗಿ ಹಾಗೂ ಫಿನಿಕ್ಸ್ ಆಶ್ರಮದ ನಿರ್ವಾಹಕರಾಗಿ ಸೇವೆಯನ್ನ ಸಲ್ಲಿಸಿದರು. ಇವರ ಮಕ್ಕಳು ಎಲಾ ಗಾಂಧಿಯವರು ದಕ್ಷಿಣ ಆಫ್ರಿಕಾದ ವರ್ಣ ಭೇದ ನೀತಿಯ ವಿರುದ್ಧದ ಹೋರಾಟದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿ ನೆಲ್ಸನ್ ಮಂಡೇಲಾ ಅವರ ನೇತೃತ್ವದ ಸರ್ಕಾರದಲ್ಲಿ 1994ರಿಂದ 2004ರವರೆಗೆ ಸಂಸತ್ ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿದರು. ಇವರು ಬರ್ಡನ್ ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಯಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ. ಮಣಿಲಾಲ್ ಅವರ ಮಗ ಅರುಣ್ ಗಾಂಧಿ ಅಮೆರಿಕಾದಲ್ಲಿ ನೆಲೆಸಿ MK ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್
ನಾನ್ ವೈಲೆನ್ಸ್ ಸಂಸ್ಥೆಯನ್ನ ಸ್ಥಾಪಿಸಿ ಅಹಿಂಸಾ ತತ್ವಗಳನ್ನ ಪ್ರಚಾರಪಡಿಸಿದ್ರು. ಅರುಣ್ ಅವರ ಮಗ ತುಷಾರ್ ಗಾಂಧಿ ಪ್ರಸ್ತುತ ಮುಂಬೈನಲ್ಲಿ ವಾಸಿಸ್ತಾ ಇದ್ದು ಗಾಂಧಿ ರಿಸರ್ಚ್ ಫೌಂಡೇಶನ್ ನಿರ್ದೇಶಕರಾಗಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿ ಪ್ರಸಿದ್ಧರಾಗಿದ್ದಾರೆ. ಇನ್ನು ಮೂರನೇ ಮಗ ರಾಮದಾಸ್ ಗಾಂಧಿಯವರು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡು ಹಲವು ಬಾರಿ ಜೈಲುವಾಸವನ್ನ ಅನುಭವಿಸಿದರು. ಇವರ ಮಕ್ಕಳು ಸುಮಿತ್ರಾ ಗಾಂಧಿ ಅಥವಾ ಸುಮಿತ್ರಾ ಕುಲಕರ್ಣಿಯವರು ಭಾರತೀಯ ಆಡಳಿತ ಸೇವೆಯಲ್ಲಿ ಕಾರ್ಯನಿರ್ವಹಿಸಿದ್ದಷ್ಟೇ ಅಲ್ಲದೆ 1972ರಿಂದ 1978ರವರೆಗೆ ರಾಜ್ಯಸಭೆಯ ಸದಸ್ಯೆಯಾಗಿದ್ದರು. ಇನ್ನು ರಾಮದಾಸ್ ಅವರ ಮಗ ಕನು ರಾಮದಾಸ್ ಗಾಂಧಿಯವರು ಅತ್ಯಂತ ಉನ್ನತ ಶೈಕ್ಷಣಿಕ ಸಾಧನೆಯನ್ನ ಮಾಡಿದ್ದವರಾಗಿದ್ದು ಇವರು ಅಮೆರಿಕದ ಪ್ರತಿಷ್ಠಿತ MITಯಿಂದ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ರಕ್ಷಣಾ ಇಲಾಖೆಯಲ್ಲಿ ವಿಮಾನ ವಿನ್ಯಾಸ ವಿಜ್ಞಾನಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಇನ್ನು ಸ್ನೇಹಿತರೆ, ಕಿರಿಯ ಮಗ ದೇವದಾಸ್ ಗಾಂಧಿಯವರು ಪ್ರಸಿದ್ಧ ಪತ್ರಕರ್ತರಾಗಿ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಇವರು ರಾಜಾಜಿ ಎಂದೇ ಪ್ರಸಿದ್ಧರಾದ ಸಿ ರಾಜಗೋಪಾಲಾಚಾರಿಯವರ ಮಗಳಾದ ಲಕ್ಷ್ಮಿಯವರನ್ನ ಮದುವೆಯಾಗಿದ್ರು. ಈ ಕುಟುಂಬವು ಗಾಂಧಿ ಕುಟುಂಬದಲ್ಲೇ ಅತ್ಯಂತ ಬೌದ್ಧಿಕ ಹಾಗೂ ರಾಜತಾಂತ್ರಿಕ ಪ್ರಭಾವವನ್ನ ಹೊಂದಿರುವ ಕುಟುಂಬವಾಗಿದೆ. ರಾಜಮೋಹನ್ ಗಾಂಧಿ ಇತಿಹಾಸಕಾರ, ರಾಜಕೀಯ ವಿಶ್ಲೇಷಕ ಹಾಗೂ ಮಹಾತ್ಮ ಗಾಂಧೀಜಿಯವರ ಪ್ರಸಿದ್ಧ ಜೀವನಾಧಾರಿತ ಕೃತಿಗಳ ಲೇಖಕ. ಗೋಪಾಲಕೃಷ್ಣ ಗಾಂಧಿ ಮಾಜಿ IAS ಅಧಿಕಾರಿ, ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾದಲ್ಲಿ ಭಾರತದ ಹೈಕಮಿಷನರ್, ಭಾರತದ ರಾಷ್ಟ್ರಪತಿಗಳ ಕಾರ್ಯದರ್ಶಿ ಹಾಗೂ 2004ರಿಂದ 2009ರವರೆಗೆ ಪಶ್ಚಿಮ ಬಂಗಾಳದ 22ನೇ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ಗೌರವಾನ್ವಿತ ವ್ಯಕ್ತಿತ್ವ. ಇನ್ನು ರಾಮಚಂದ್ರ ಗಾಂಧಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದು ಹೈದರಾಬಾದ್ ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ವಿಭಾಗದ ಸಂಸ್ಥಾಪಕರಾಗಿದ್ದ ಪ್ರಖ್ಯಾತ ಚಿಂತಕ. ಇವರ ಮಗಳು ಲೀಲಾ ಗಾಂಧಿ ಅಮೆರಿಕದ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಮತ್ತು ಪೋಸ್ಟ್ ಕೊಲೋನಿಯಲ್ ತತ್ವಶಾಸ್ತ್ರದ ಪ್ರೊಫೆಸರ್ ಆಗಿದ್ದಾರೆ. ಇನ್ನು ತಾರಾ ಗಾಂಧಿ ನವದೆಹಲಿಯ ಕಸ್ತೂರ್ಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷೆಯಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇನ್ನು ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರ ವಂಶಜರ ಆರ್ಥಿಕ ಸ್ಥಿತಿಗತಿಯನ್ನ ವಿಶ್ಲೇಷಿಸುವಾಗ ಇವರು ಬಿಟ್ಟು ಹೋದ ಸೈದ್ಧಾಂತಿಕ ಪರಂಪರೆ ಹಾಗೂ ಇವರ ಕುಟುಂಬದ ಪ್ರಸ್ತುತ ಜೀವನ ಶೈಲಿಯನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸಬೇಕಾಗುತ್ತೆ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ವೈಯಕ್ತಿಕ ಸ್ವತ್ತು ಸಂಪತ್ತು ಸಂಗ್ರಹಣೆಯನ್ನ ಸಂಪೂರ್ಣವಾಗಿ ನಿರಾಕರಿಸಿದರು. ಗಾಂಧೀಜಿಯವರ ಹೆಸರಿನಲ್ಲಿರುವ ಆಶ್ರಮಗಳು, ಸಬರಾಮತಿ, ಸೇವಾಗ್ರಾಮ, ಇನ್ನು ಸ್ಮಾರಕಗಳು, ರಾಜ್ಘಾಟ್, ಗಾಂಧಿ ಸ್ಮೃತಿ ಮತ್ತು ನಿಧಿಗಳು ಸಾರ್ವಜನಿಕ ಮತ್ತು ಸರ್ಕಾರಿ ಟ್ರಸ್ಟ್ಗಳ ಅಧೀನದಲ್ಲಿದೆಯೇ ಹೊರತು ಗಾಂಧಿ ಕುಟುಂಬದ ಖಾಸಗಿ ಒಡೆತನದಲ್ಲಿಲ್ಲ. ಆದ್ದರಿಂದ ಗಾಂಧೀಜಿಯವರ ಸಂತತಿಗೆ ಯಾವುದೇ ತಲೆಮಾರಿನ ರಾಜಕೀಯ ಅಥವಾ ಬೌದ್ಧಿಕ ಆಸ್ತಿಯ ಬೆಂಬಲವೇ ಸಿಗಲಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಗಾಂಧೀಜಿಯವರ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.